ಅಪ್ಪ ವರ್ಷ ತಿಂಡಿ ಏನ್ ಮಾಡಿದ್ಯಾ? ನಿಮ್ ಫೇವ್ರೇಟ್ ಪುಳಿಯೋಗರೆ ಮಾಡಿದ್ದೀನಿ. ವಾವ್, ಗುಡ್ ಗರ್ಲ್. ನಾ ಬೇಗ ರೆಡಿ ಆಗ್ಬರ್ತೀನಿ. ವರ್ಷ ಎಲ್ಲಿ ಪುಳಿಯೋಗರೆ? ವರ್ಷ ವರ್ಷ ಏನಾಯ್ತು? ವರ್ಷ ಏನಾಯ್ತು? ವರ್ಷ ಮಾತಾಡಿ, ಏನಾಯ್ತು? ತಲೆ ಸುತ್ತುತ್ತಿದೆ. ಅಯ್ಯೋ, ನಡಿ ಹಾಸ್ಪಿಟ್ಲ್ ಹೋಗೋಣ ಬಾ. ಅಂತೂ ನಮ್ಮ ಮನೇಲಿ ತೊಟ್ಲು ತಗೋಕೆ ಗ್ರೀನ್ ಸಿಗ್ನಲ್ ಸಿಕ್ಕಾಯ್ತು. ಅಪ್ಪ ಆಗಿ ಪ್ರಮೋಷನ್. ನಂಗಂತೂ ತುಂಬಾ ಖುಷಿ ಆಗ್ತದೆ. ಐ ಆಮ್ ಸೋ ಹ್ಯಾಪಿ. ನನ್ನ ಮುದ್ದು ಹೆಂಡತಿ. ಇದನ್ನ ನೀನು ಓದ್ಬೇಕು, ನಾನು ಓದ್ಬೇಕು. ಹೌದಾ? ಪದ ಪುಟ್ಟ ಕಂದ ನಿನ್ನ ಗರ್ಭಗುಡಿಯಲಿ ನವಮಾಸದ ಪ್ರತಿ ಕ್ಷಣವು ನಾನಿನ್ನ ಜೊತೆಯಲಿ ಜೋಪಾನ ದೈವಿ ರೂಪಿ ಜನ್ಮದಾತೆಯೇ ಜೋಪಾನ ದೈವಿ ರೂಪಿ ಜನ್ಮದಾತೆಯೇ. ಹಾ ಅತ್ತೆ. ಸರಿ ಅತ್ತೆ, ಆಯ್ತು. ನೀವು ಹುಷಾರು. ಹಾ, ಅವ್ರಿಗೆ ಕೊಡ್ತೀನಿ. ಹಲೋ, ಏನಮ್ಮ? ಹೂನಮ್ಮ, ಆಯ್ತು. ಇದನ್ನೇ ಎಷ್ಟು ಸಲ ಹೇಳಿದ್ಯಾ? ನಿನ್ನ ಸೊಸೆನ ನಾನು ತುಂಬಾ 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 ಚೆನ್ನಾಗಿ ನೋಡ್ಕೋತೀನಿ, ಆಯ್ತಾ? ಬಾಯ್. ಬಾಯ್. ಇಲ್ಲಿ ಕೂರು. ಇನ್ ಮುಂದೆ ನೀನು ತುಂಬಾ ಹುಷಾರಾಗಿರ್ಬೇಕು. ಡಾಕ್ಟರ್ ಹೇಳಿದ್ ನೆನಪಿದ್ಯಾ? ಮನೆ ಕೆಲ್ಸಕ್ಕೆ ಯಾರನ್ನಾದ್ರೂ ಕೆಲ್ಸದವ್ರು ನೋಡೋಣ. ನಿನ್ನ ಆರೋಗ್ಯನ ನೀನು ಚೆನ್ನಾಗಿ ನೋಡ್ಕೋಬೇಕು. ನಾನು ಇನ್ಮೇಲೆ ಆಫೀಸಿಂದ ಬೇಗ ಬರ್ತೀನಿ. ಆಯ್ತು ರೀ. ಅಂದಾಗೆ ವರ್ಷ, ನಿನಗೆ ಗಂಡ್ಮಗು ಆಗ್ಬೇಕು ಅಂತ ಆಸೆನಾ, ಹೆಣ್ಮಗು ಆಗ್ಬೇಕು ಅಂತ ಆಸೆನಾ?
ನನಗೆ ಹೆಣ್ಮಗು ಆಗಬೇಕು ಅಂತಾನೆ ಇಷ್ಟ. ನಿಮಗೆ? ನನಗೂ ಹೆಣ್ಮಗು ಇಷ್ಟನೇ. ಆದರೆ ಏನಾದ್ರೆ? ಆದರೆ ನಿನ್ನಂಥ ಮುದ್ದಾದ ಹೆಣ್ಮಗು ಬೇಕು. ಅಷ್ಟೇನಾ? ಸರಿ ಆಯ್ತು. ಎಲ್ಲಿ ಹೋಗ್ತಿದ್ಯಾ? ಅಯ್ಯೋ, ನಂಗೆ ಕೆಲಸ ಇದೆ. ಅಮ್ಮ ನಿನ್ನನ್ನು ಹುಷಾರಾಗಿ ನೋಡ್ಕೊಳಕ್ ಹೇಳಿದಾರೆ ಗೊತ್ತಾ? ಸರಿ ಸರಿ, ನೀವೆಲ್ಲಿ ನನ್ನ ಕೆಲಸ ಮಾಡಕ್ ಬಿಡ್ತೀರಾ? ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಮನೆ ತುಂಬ ಓಡಾಡುತ್ತಾ ಕಿಟ ಕಿಟ ನಗು ಮುತ್ತಿನಂತೆ ಮುದ್ದು ಮುಖದಿ ಅರಳುತ್ತಾ ಪಿಳಿ ಪಿಳಿ ಕಣ್ಣಲಿ ನೋಡುತ್ತೀರಲು ಅಪ್ಪ ಅನ್ನುವ ಪದ ಕೇಳಲು ಕಾತರ ಜೋಪಾನ ದೈವಿರೂಪಿ ಜನ್ಮದಾತೆಯೇ ಜೋಪಾನ ದೈವಿರೂಪಿ ಜನ್ಮದಾತೆಯೇ ಜೋಪಾನ. ಕಾಫಿ ತಗೊಳ್ಳಿ, ರಿಮೋಟ್ ಕೊಡಿ. ವರ್ಷ ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ಅಲ್ಲ. ಜಾಸ್ತಿ ಓಡಾಡಬೇಡ ಅಂದ್ರೆ ಹೇಳಿದ್ ಕೇಳೋದೇ ಇಲ್ಲ ನೀನು. ಕಾಫಿ ಬೇಕು ಅಂದ್ರೆ ನಾನು ಮಾಡ್ಕೊಳಲ್ವಾ? ಇವಾಗ ನೀನೊಬ್ಳೇ ಅಲ್ಲ, ನಿನ್ನ ಹೊಟ್ಟೆಯಲ್ಲಿ ನಮ್ಮ ಮಗು ಇದೆ. ಅಲ್ಲ, ಪ್ರಪಂಚದಲ್ಲಿ ಯಾರು ಪ್ರೆಗ್ನೆಂಟೇ ಆಗಲ್ವಾ? ನಿಮ್ಮ ಹೆಂಡತಿ ಮಾತ್ರ ಪ್ರೆಗ್ನೆಂಟ್ ಆಗಿರೋದಾ? ಕೆಲಸ ಮಾಡಿದ್ರೆ ನಡೆದ್ರೆ ದೇಹಕ್ಕೆ ಒಳ್ಳೆ ವ್ಯಾಯಾಮ ಆಗತ್ತೆ. ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋತೀರಾ. ಧಾರವಾಡದಲ್ಲಿ ಮತ್ತೊಂದು ಅತ್ಯಾಚಾರ ಪ್ರಕರಣ. ಕಳೆದ ಕೆಲವು ದಿನಗಳ ಹಿಂದೆ ಧಾರವಾಡ ತಾಲೂಕಿನ ಗ್ರಾಮವೊಂದರಲ್ಲಿ ಪೂಜೆ ಮಾಡಲು ಹೋದ ಅಪ್ರಾಪ್ತಿಯ ಮೇಲೆ ಕಾಮುಕನೊಬ್ಬ ಕ್ರೌರ್ಯ ಮೆರೆದಿದ್ದ. ಆ ಬಾಲಕಿ ಮಾನಸಿಕ ಖಿನ್ನತೆಯಿಂದ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಇತ್ತ ಆರೋಪಿಯನ್ನ ಬಂಧಿಸಬೇಕು, ಕಠಿಣ ಶಿಕ್ಷೆ ನೀಡಬೇಕೆಂದು ಪ್ರತಿಭಟನೆ ನಡೆದಿದೆ. ಈ ನಡುವೆ ಮತ್ತೊಂದು ಅತ್ಯಾಚಾರ ಪ್ರಕರಣ ತಾಡವಾಗಿ ಬೆಳಕಿಗೆ. ಏನ್ ಜನನು ಹೆಣ್ಮಕ್ಳು ಅಂದ್ರೆ ಭೋಗದ ವಸ್ತು ಅಂತ ತಿಳ್ಕೊಂಡಿದ್ದಾರೆ. ಮಕ್ಕಳು ಮರಿ ಅಂತಾನೂ ನೋಡಲ್ಲ. ಛೇ, ತನ್ನ ಹೆತ್ತಿರೋದು ಹೆಣ್ಣು ಅನ್ನೋದನ್ನು ಮರ್ತು ಹೋಗ್ತಾರೆ ಜನ. ಮನು, ಮೊನ್ನೆ ನಮ್ಮ ಏರಿಯಾದಲ್ಲಿ 8 ವರ್ಷದ ಮಗುನ ರೇಪ್ ಮಾಡಿ ಸಾಯಿಸಿದಾರೆ ಕಣೋ. ಹೆಣ್ಮಕ್ಳನ್ನ ಹೆತ್ತೋರಿಗೆ ಈ ತರ ಎಲ್ಲ ನಡೀತಾ ಇರೋದನ್ನ ನೋಡಿದ್ರೆ ಭಯ ಆಗಲ್ವಾ? ಅಲ್ಲ, ಚಿಕ್ಕ ಮಕ್ಕಳನ್ನು ಭಾವನೆನೂ ಬರಲ್ವಾ ಈ ರಾಕ್ಷಸರಿಗೆ? ಮನು, 1 ಸೆಕೆಂಡ್. ನಾನು ವರ್ಷ ಹೆಣ್ಮಗು ಬೇಕು ಅಂತ ಆಸೆ ಪಡ್ತಿದ್ದೀವಿ. ನಮಗೂ ಹೆಣ್ಮಗು ಆದ್ರೆ ಅವಳಿಗೂ ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಆಗಲ್ಲ. ಹೇಳಮ್ಮ. ನಾನು ಪ್ರಪಂಚಕ್ಕೆ ಬರಲೇಬೇಕಾ? ಹಾ, ಬರಲೇಬೇಕಲ್ಲ. ಬೇಡ ಅಪ್ಪ, ನಾನೆಲ್ಲೇ ಅಮ್ಮನ ಗರ್ಭಗುಡಿಯೊಳಗೆ ಬೆಚ್ಚಗೆ ಆರಾಮಾಗಿರ್ತೀನಿ. ಯಾಕೆ? ನಿನಗೆ ನಮ್ಮ ಪ್ರಪಂಚಕ್ಕೆ ಬರೋಕೆ ಇಷ್ಟ ಇಲ್ವಾ? ನನ್ನನ್ನ, ನಿಮ್ಮ ಅಮ್ಮನ್ನ ನೋಡೋಕೆ ಆಸೆ ಇಲ್ವಾ? ಆಸೆ ಏನೂ ಇದೆ ಅಪ್ಪ, ಆದರೆ ನನಗೆ ಹೊರಗಡೆ ಬರೋದಕ್ಕೆ ಭಯ ಆಗ್ತದೆ. ಭಯನ? ಯಾಕಂದ? ನಾವೆಲ್ಲ ಇರ್ತೀವಲ್ಲ. ಬೇಡ ಅಪ್ಪ, ಹೊರಗಡೆ ಸಮಾಜದಲ್ಲಿ ಕೆಲವ್ರು ಸರಿ ಇಲ್ಲ. ಇಲ್ಲ ಕಂದ, ಹಾಗೆಲ್ಲ ಏನಿಲ್ಲ. ನೀನು ಸುಳ್ಳು ಹೇಳ್ತಿದ್ಯಪ್ಪ, ನಿಂಗೆಲ್ಲ ಗೊತ್ತು. ಇಲ್ಲಮ್ಮ, ಯಾಕೆ ಹಾಗೆ ಹೇಳ್ತಿದ್ಯಾ? ಅಪ್ಪ ನಿಜ ಹೇಳು, ನಾನು ನನ್ನ ಪ್ರಪಂಚಕ್ಕೆ ಬಂದರೆ ಸುರಕ್ಷಿತವಾಗಿರ್ತೀನ ಅನ್ನೋ ಭಯ ನಿಂಗೂ ಇದೆ ಅಲ್ವಾ? ನಂಗೆ ಗೊತ್ತು,
ನಿಂಗೂ ಭಯ ಇದೆ, ಅದಕ್ಕೆ ನೀನು ಮಾತಾಡ್ತಾ ಇಲ್ಲ. ಅಪ್ಪ, ನಿಮ್ಮ ಪ್ರಪಂಚದಲ್ಲಿ ಕೆಲವರು ನನ್ನಂತ ಪುಟ್ ಪುಟ್ ಮಕ್ಕಳನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ಇಂಥ ಕೆಟ್ಟ ಆಸೆಗೆ ಪುಟ್ ಪುಟ್ ಮಕ್ಕಳು ಪ್ರಾಣನೇ ಕಳ್ಕೊಳ್ತಾರೆ. ಇಂಥವ್ರಿಂದ ನಾನು ಹೇಗಪ್ಪ ಉಳಿಸ್ಕೊಳ್ತೀಯ? ಅಪ್ಪ ಮಾತಾಡು, ಯಾಕೆ ಮಾತಾಡ್ತಿಲ್ಲ? ನಾನು ಹೊರಗಡೆ ಬಂದ್ರೆ ನನ್ನನ್ನು ಕಾಪಾಡೋಕ್ಕೆ ನಿನ್ನಿಂದ ಸಾಧ್ಯನಾ ಅಪ್ಪ? ಅಪ್ಪ ಮಾತಾಡು. ಇಲ್ಲ ಕಂದ, ನಿನ್ನನ್ನು ಹುಷಾರಾಗಿ ನೋಡ್ಕೋತೀನಿ, ಜೋಪಾನವಾಗಿ ಕಾಪಾಡ್ತೀನಿ.